ನಮಸ್ಕಾರ ಕರ್ನಾಟಕ ರೌಂಡ್ ಸೆಟ್ 7ಗೆ ಸ್ವಾಗತ. ನಾನು ಅಶ್ವಿನ್ ಗೌತಮ್. ಇಂದಿನ ಹೆಡ್ಲೈನ್ಸ್ ಏನಿದೆ ಅಂತ ನೋಡುವಂತಹ ಸಮಯ. ಮೊದಲನೇ ಹೆಡ್ಲೈನ್ ಏನು? ರಾಮೇಶ್ವರಂ ಕೆಫೆ ಬ್ಲಾಸ್ಟ್, ಮಾಸ್ಟರ್ ಮೈಂಡ್ ಫರ್ಹತುಲ್ಲಾ ಗೋರಿಯಿಂದ ವಿಡಿಯೋ ರಿಲೀಸ್. ಭಾರತದಾದ್ಯಂತ ರೈಲುಗಳ ಮೇಲೆ ದಾಳಿಗೆ ಕರೆ, ರಾಷ್ಟ್ರದಾದ್ಯಂತ ಹೈ ಅಲರ್ಟ್. ನಾಲಿಗೆ ಹರಿಬಿಟ್ಟ ರೋಣ ಕಾಂಗ್ರೆಸ್ ಶಾಸಕ, ಬಾಂಗ್ಲಾ ರೀತಿಯಲ್ಲೇ ನಮ್ಮ ಪ್ರಧಾನಿ ಮನೆಗೆ ನುಗ್ಗೋದು ದೂರವಿಲ್ಲ ಎಂದ ಜಿಎಸ್ ಪಾಟೀಲ್. ದರ್ಶನ್ಗೆ ಶುರುವಾಯಿತು ಟೆನ್ಷನ್, ಡಿ ಗ್ಯಾಂಗ್ ಛಿದ್ರ, ರಾಜ್ಯದ ವಿವಿಧ ಜೈಲುಗಳಿಗೆ ಆರೋಪಿಗಳು ಶಿಫ್ಟ್. ಶಾಸಕರ ಪ್ರತಿಭಟನೆಗೂ ಮಣಿಯದ ಮಾಲಿನ್ಯ ನಿಯಂತ್ರಣ ಮಂಡಳಿ, ಮುಂದುವರೆದ ಬಸನಗೌಡ ಪಾಟೀಲ್ ಯತ್ನಾಳ್ ಧರಣಿ. ರೆಬೆಲ್ ಪೊಲಿಟಿಷಿಯನ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಸಾಥ್. ಮೂಡಾ ಹಗರಣದಲ್ಲಿ ಸಿಎಂ ಪುತ್ರ ದಿವಂಗತ ರಾಕೇಶ್ ಹೆಸರು ಪ್ರಸ್ತಾಪಿಸಿದ ಎಚ್ಡಿಕೆ, ಮಂಡ್ಯದಲ್ಲಿ ಕೇಂದ್ರ ಸಚಿವ ಗಂಭೀರ ಆರೋಪ. ವೀಕ್ಷಕರೇ, ನಾವಾಗಲೇ ಮಾತನಾಡ್ತಾ ಇದ್ವಿ, ಮಾರ್ಚ್ 1ನೇ ತಾರೀಕು ಬಹುಶಃ ನಮ್ಮೆಲ್ಲರಿಗೂ ಕೂಡ ನೆನಪಿದೆ ಅಂತ ಹೇಳಿ ಭಾವಿಸ್ತೀನಿ. ಮಧ್ಯಾಹ್ನದ ಸಮಯ, ಬಹುಶಃ ಒಂದು 11-12 ಗಂಟೆ ಅಷ್ಟೊತ್ತಿನ ಸಮಯ. ಅಲ್ಲಿ ಸಾಕಷ್ಟು ಜನ ಎಂಪ್ಲಾಯೀಸ್ ಬಂದು ಊಟ ಮಾಡುವಂತಹ ಕೆಲಸದಲ್ಲಿ ನಿರತರಾಗಿದ್ದರು. ಮಾರ್ಚ್ 1ನೇ ತಾರೀಕು ITPL ಮೇನ್ ರೋಡ್ನಲ್ಲಿ ಇರುವಂತಹ ರಾಮೇಶ್ವರಂ ಕೆಫೆ, ಈ ಒಂದು ರೆಸ್ಟೋರೆಂಟ್ನಲ್ಲಿ ಸಾಕಷ್ಟು ಜನ ನಿಂತ್ಕೊಂಡು ಊಟ ಮಾಡ್ತಾಯಿದ್ರು, ಖುಷಿಯಿಂದ ಮಾತನಾಡ್ತಿದ್ರು, ಕೆಲಸದ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದ್ರು. ಆಗ ಘಟನೆ ನಡೆದಿರುವಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಏನಾಯಿತು ಅಲ್ಲಿ ಅನ್ನುವಂಥದ್ದು. ಯಾರೋ ಒಬ್ಬ ಬಂದ, ಅಲ್ಲಿ ಬ್ಯಾಗ್ನ ಇಟ್ಟ, ಬ್ಯಾಗ್ ಒಳಗೆ ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ಸ್ ಇತ್ತು, ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ IED, ಅದನ್ನು ತಂದು ಬ್ಲಾಸ್ಟನ್ನು ಮಾಡುವಂತಹ ಒಂದು ಕೆಲಸ ಆಗಿತ್ತು. ಮಾರ್ಚ್ 3ನೇ ತಾರೀಕಿನಿಂದನೇ ರಾಷ್ಟ್ರೀಯ ಭದ್ರತಾ ಸಂಸ್ಥೆ NIA, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ತನಿಖಾ ಸಂಸ್ಥೆ, ಅದು ಈ ಒಂದು ಕೇಸನ್ನು ಕೈಗೆತ್ತಿಕೊಂಡು ತನಿಖೆಯನ್ನು ನಡೆಸ್ತಾ ಇತ್ತು. ಅದಾದ ನಂತರದಲ್ಲಿ ಏಪ್ರಿಲ್ 12ನೇ ತಾರೀಕಿನ ಹೊತ್ತಿಗೆ ಇಬ್ಬರು ಆರೋಪಿಗಳನ್ನು ಬಂಧಿಸ್ತಾರೆ. ಮೊಹಮ್ಮದ್ ತಾಹಾ ಅನ್ನುವಂತಹ ವ್ಯಕ್ತಿ ಒಬ್ಬ, ಅದರ ಜೊತೆಗೆ ಮತ್ತೋರ್ವ ಅಪರಾಧಿಯನ್ನು ಬಂಧಿಸುವಂತಹ ಕೆಲಸ ಆಗುತ್ತೆ. ಅವರಿಂದ ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ತೆಗೆದುಕೊಳ್ತಾರೆ. ಯಾಕೆ ಮಾಡಿದ್ದು, ಎಲ್ಲಿಂದ ಮಾಡಿದ್ದು, ಯಾರು ಮಾಡಿದ್ದು ಅನ್ನೋದರೆಲ್ಲ ಸಂಪೂರ್ಣ ಚಿತ್ರಣ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಈಗ ಸದ್ಯಕ್ಕೆ ಬಂದಿರುವಂತಹ ಇಂಪಾರ್ಟೆಂಟ್ ನ್ಯೂಸ್ ಏನು ಅಂತಂದರೆ, ಇದರ ಹಿಂದೆ ಮತ್ತೋರ್ವ ವ್ಯಕ್ತಿ ಇದ್ದಾನೆ, ಮಾಸ್ಟರ್ ಮೈಂಡ್, ಇದರ ಹಿಂದೆ ಬೇರೊಬ್ಬ ಇದ್ದಾನೆ ಅನ್ನುವಂತಹ ಮಾಹಿತಿ ಇದೀಗ ಸಿಗ್ತಾ ಇದೆ. ರಾಷ್ಟ್ರೀಯ ಭದ್ರತಾ ಸಂಸ್ಥೆಗಳು, ರಾಷ್ಟ್ರೀಯ ತನಿಖಾ ಸಂಸ್ಥೆಯೂ ಕೂಡ ಈ ವಿಚಾರವನ್ನು ತಿಳಿಸಿದೆ ಅನ್ನುವಂಥದ್ದನ್ನು ನಾನಿಲ್ಲಿ ಹೇಳಲೇಬೇಕಾಗತ್ತೆ. ಪಾಕಿಸ್ತಾನದಲ್ಲಿ ಕೂತ್ಕೊಂಡು ಇಲ್ಲಿಗೆ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟು ಬೆಂಗಳೂರಿನಲ್ಲಿ ಒಂದು ಬಾಂಬ್ ಬ್ಲಾಸ್ಟನ್ನು ಮಾಡ್ತಾರೆ ಅಂತಂದರೆ ದಿಮಾಕ್ ಎಷ್ಟಿರ್ಬೋದು ಅನ್ನುವಂಥದ್ದು ನಾವು ಯೋಚನೆ ಮಾಡಲೇಬೇಕಾಗತ್ತೆ. ಇದರಲ್ಲಿ ಪಾಕಿಸ್ತಾನದಲ್ಲಿ ಫರ್ಹತುಲ್ಲಾ ಗೋರಿ ಅನ್ನುವಂತಹ ಒಬ್ಬ ಟೆರರಿಸ್ಟ್ ಅಲ್ಲಿ ಕೂತ್ಕೊಂಡು ಇಲ್ಲಿನ ಒಂದು ಬ್ಲಾಸ್ಟ್ ಏನಿದೆ ಅದನ್ನು ಹ್ಯಾಂಡಲ್ ಮಾಡಿದ್ದ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಸುಮಾರು ಒಂದು 10-15 ನಿಮಿಷಗಳ ವಿಡಿಯೋವನ್ನು ಮಾಡಿಬಿಟ್ಟಿದ್ದಾನೆ. ಅಂದರೆ ಅದರಲ್ಲಿ ವಾಯ್ಸು ಆ ವ್ಯಕ್ತಿದ್ದಿದೆ, ಆ ಭಯೋತ್ಪಾದಕನದ್ದಿದೆ. ಅದರಲ್ಲಿ ಮಾತನಾಡ್ತಾ ಹೇಳ್ತಾನೆ, ಹಿಂದೂಗಳನ್ನು ಟಾರ್ಗೆಟ್ ಮಾಡುವಂಥದ್ದು. ಅದೇ ರೀತಿ ಕರ್ನಾಟಕದಲ್ಲಿ ಅಥವಾ ದಕ್ಷಿಣ ಭಾರತದಲ್ಲಿ ಇರುವಂತಹ ಸ್ಲೀಪರ್ ಸೆಲ್ಗಳು ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಮನವಿಯನ್ನು ಮಾಡ್ತಾನೆ, ಒಂದು ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾನೆ. ರೈಲುಗಳ ಮೇಲೆ ಹೆಚ್ಚು, ಭಾರತದಾದ್ಯಂತ ರೈಲುಗಳ ಮೇಲೆ ದಾಳಿ ಆಗಬೇಕು, ಅದಾದ ನಂತರದಲ್ಲಿ ವಿವಿಧ ಹಂತದಲ್ಲಿ ದಾಳಿಗಳು ಆಗಬೇಕು, ಭಯೋತ್ಪಾದಕ ಕೃತ್ಯಗಳು ಆಗಬೇಕು. NIA ಹಾಗೂ EDಯನ್ನು ಜೊತೆಗೆ ಇಟ್ಕೊಂಡು ನಮ್ಮೆಲ್ಲರನ್ನೂ ಕೂಡ ದುರ್ಬಲ ಮಾಡುವಂತಹ ಕೆಲಸ ಆಗ್ತಾ ಇದೆ. ಬಟ್ ನಾವು ಅದಕ್ಕೆ ವಾಪಸ್ ರಿಪೀಟ್ ಒಂದು ಉತ್ತರವನ್ನು ನೀಡಬೇಕು ಅನ್ನುವಂತಹ ಮನವಿಯನ್ನು ಮಾಡ್ತಾನೆ. ಹೌ ಡೇರ್ ಹಿ ಈಸ್. ದಿಸ್ ಈಸ್ ಒನ್ ಆಫ್ ದ ಸೀರಿಯಸ್ ಇಶ್ಯೂ. ನ್ಯಾಷನಲ್ ಥ್ರೆಟ್ಟಿಗೆ ಒಂದು ಸೀರಿಯಸ್ ಇಶ್ಯೂ ಇದು. ಇದನ್ನು ಭಾಳ ಸೀರಿಯಸ್ ಆಗಿ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ಅದೇ ರೀತಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೂಡ ಸೀರಿಯಸ್ ಆಗಿ ತೆಗೆದುಕೊಂಡು ಯಾವೆಲ್ಲ ರೀತಿಯಲ್ಲಿ ಅದು ತನಿಖೆ ಆಗಬೇಕು ಆ ಎಲ್ಲ ತನಿಖೆಗಳನ್ನು ಕೂಡ ಮಾಡಿಕೊಳ್ತಾ ಇದೆ. ಅದರ ಜೊತೆಗೆ ಈ ಫರ್ಹತುಲ್ಲಾ ಗೋರಿ ಯಾರು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ವಿಚಾರ ಮಾಡಲೇಬೇಕಾಗತ್ತೆ. ಆ ಮನುಷ್ಯನ ಫೋಟೋವನ್ನು ನೋಡಿದ್ರೆ ನಮಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಅಲ್ಲೆಲ್ಲೋ ಕೂತ್ಕೊಂಡು ಪಾಕಿಸ್ತಾನದ ISI ಜೊತೆಗೆ ಸುದೀರ್ಘವಾದಂಥ ನಂಟನ್ನು ಹೊಂದಿದ್ದಾನೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISI ಏನಿದೆ ಅದರ ಆಜ್ಞೆಯ ಮೇರೆಗೆ ಭಯೋತ್ಪಾದಕ
ಫರ್ಹಾತುಲ್ಲಾ ಗೋರಿ ರಾಮೇಶ್ವರಂ ಕೆಫೆನಲ್ಲಿ ಈ ಒಂದು ಬಾಂಬ್ ಬ್ಲಾಸ್ಟನ್ನು ಮಾಡೋದಕ್ಕೆ ಯಶಸ್ವಿ ಆಗ್ತಾನೆ, ಬೇರೆ ಕಡೆ ಯಶಸ್ವಿ ಆಗೋದಿಲ್ಲ. ಯಾಕೆ ಅಂತಂದರೆ ನಮ್ಮಲ್ಲಿ NIA ಅಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದನ್ನು ಹೇಳ್ಬೋದು. ಅದೇ ರೀತಿ 2002ರಲ್ಲಿ ಗುಜರಾತ್ನ ಅಕ್ಷರ್ಧಾಮ್ ಅಲ್ಲಿ ಭಯೋತ್ಪಾದಕ ದಾಳಿಯನ್ನು ನಡೆಸಿದ್ದ ಈತ ಅನ್ನುವಂಥ ಮಾಹಿತಿಯೂ ಕೂಡ ಸಿಗುತ್ತೆ. ಪಾಕಿಸ್ತಾನದಲ್ಲಿ ತಲೆಮರೆಸ್ಕೊಂಡಿದ್ದಾನೆ. ಪಾಕಿಸ್ತಾನದಲ್ಲಿ ತೆರೆಮರೆಯಲ್ಲಿ ಇದ್ದರೂ ಕೂಡ ಭಾರತದಲ್ಲಿ ಬೇರೆ ಬೇರೆ ರೀತಿಯಾದಂಥ ನಿರಂತರವಾಗಿ ಭಯೋತ್ಪಾದಕ ಕೃತ್ಯಗಳನ್ನು ನಡೆಸ್ತಾ ಇದ್ದಾನೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗಿದೆ. ಸೊ NIA ಇದರ ಕಾಗ್ನಿಸೆನ್ಸನ್ನು ತೆಗೆದುಕೊಂಡು ತನಿಖೆಯನ್ನು ಮುಂದುವರಿಸ್ತಾ ಇದೆ. ನೋಡೋಣ, ಆತನನ್ನು ಕೂಡ ಏನಾದ್ರು ಏರ್ ಸ್ಟ್ರೈಕ್ ಆಗಿರ್ಬೋದು ಅಥವಾ ಬೇರೆ ಇನ್ಯಾವ ರೀತಿಯಾದಂತಹ ತನಿಖೆಗಳನ್ನು ಮಾಡಿ ಆತನನ್ನು ಹಿಡಿಯುವಂಥದ್ದು, ಅಥವಾ ಆತನಿಗೆ ಸಹಕರಿಸ್ತಿರುವಂಥವರು ದಕ್ಷಿಣ ಭಾರತದಲ್ಲಿ ಯಾರೇ ಇದ್ರೂ ಕೂಡ ಅವರನ್ನು ಹಿಡಿಯುವಂತಹ ಕೆಲಸ ಆಗುತ್ತೆ ಅನ್ನೋದನ್ನು ಹೇಳ್ತಾ ಮೊದಲನೇ ಸುದ್ದಿ ಮುಗಿಸ್ತಾ ಇದ್ದೀನಿ. ಮುಂದಿನ ಸುದ್ದಿಯನ್ನು ನಾವು ನೋಡ್ತಾ ಹೋಯ್ತು ಅಂತಂದರೆ, ಕಾಂಗ್ರೆಸ್ನ ಶಾಸಕರೊಬ್ಬರು ನಾಲ್ಗೆಯನ್ನು ಹರಿಬಿಟ್ಟಿದ್ದಾರೆ ಅನ್ನುವಂಥ ವಿಚಾರ ಇಲ್ಲಿಗ ಗೊತ್ತಾಗ್ತಾ ಇದೆ. ಈ ಹಿಂದೆ ಮಂಗಳೂರಿನ ಪ್ರೊಟೆಸ್ಟ್ ಆಗಬೇಕಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ MLC ಆಗಿರುವಂಥ ಐವಾನ್ ಡಿಸೋಜಾ ಒಂದು ಮಾತನ್ನು ಹೇಳಿದರು. ಬಾಂಗ್ಲಾದಲ್ಲಿ ಯಾವ ರೀತಿಯಾಗಿತ್ತೋ ಆ ಒಂದು ಪರಿಸ್ಥಿತಿ, ಹೇಗೆ ಪ್ರಧಾನಮಂತ್ರಿ ಅಲ್ಲಿಂದ ಬೇರೆ ಕಡೆಗೆ ಪಲಾಯನವನ್ನು ಮಾಡಿದರೋ ಅದೇ ರೀತಿ ನಾವು ಕೂಡ ರಾಜಭವನಕ್ಕೆ ಮುತ್ತಿಗೆಯನ್ನು ಹಾಕ್ತೀವಿ, ಅವರು ಹಾಗೆ ಹೋಗಬೇಕಾಗತ್ತೆ ಅನ್ನುವಂಥ ಮಾತನ್ನು ಹೇಳಿದರು ಹಿಂದೆ, ಈಗೊಂದು ಕೆಲ ದಿನಗಳ ಹಿಂದೆ. ಆದರೆ ಇದೀಗ ರೋಣ ಶಾಸಕರಾಗಿರುವಂತಹ GS ಪಾಟೀಲ್ರು ವಿರೋಧ ಪಕ್ಷದವರನ್ನು ಟೀಕಿಸುವಂತಹ ಒಂದು ಸಂದರ್ಭದಲ್ಲಿ, ಟೀಕಿಸುವ ಭರಾಟೆಯಲ್ಲಿ ಈ ಒಂದು ಮಾತುಗಳನ್ನು ಆಡಿದ್ದಾರೆ. ಏನಂತ ಆಡಿದ್ದಾರೆ? ಬಾಂಗ್ಲಾ ರೀತಿಯಲ್ಲೇ ನಮ್ಮ ಪ್ರಧಾನಿ ಮನೆಗೆ ನುಗ್ಗೋದು ಆ ಒಂದು ಸಮಯ ದೂರವಿಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಇದು ಯಾಕೆ ಹಿಂಗೆ ಮಾತಾಡ್ತಾರೋ ಏನೋ ಗೊತ್ತಿಲ್ಲ. ಅಟ್ಲೀಸ್ಟ್ ದೇ ಶುಡ್ ಹ್ಯಾವ್ ಸಮ್ ಕಾಮನ್ ಸೆನ್ಸ್. ಇಂಡಿಯಾ ಈಸ್ ಎ ಡೆಮೊಕ್ರೆಟಿಕ್ ಕಂಟ್ರಿ, ಪ್ರಜಾಪ್ರಭುತ್ವ ಇರತಕ್ಕಂಥ ಒಂದು ರಾಷ್ಟ್ರ ನಮ್ಮ ಭಾರತ. ಅಲ್ಲಿ ಪ್ರಜೆಗಳಿಂದ ಆರಿಸಿದಂತಹ ಪ್ರಧಾನಮಂತ್ರಿಗಳು ಕೂತಿರ್ತಾರೆ ಮೇಲೆ, ಅವರ ವಿರುದ್ಧವಾಗಿ ಈ ರೀತಿಯಾದಂಥ ಇಲ್ಲಸಲ್ಲದ ಆರೋಪಗಳನ್ನು ಮಾಡೋದು ಬೇಡ ಅಂತಲ್ಲ. ಇಟ್ ಈಸ್ ಗುಡ್ ಫಾರ್ ಹೆಲ್ತಿ ಡೆಮೋಕ್ರಸಿ. ಬಟ್ ಈ ರೀತಿಯಾಗಿ ಡೆಮೋಕ್ರೆಟಿಕಲಿ ಎಲೆಕ್ಟ್ ಆಗಿರುವಂತಹ ಪ್ರಧಾನಮಂತ್ರಿಗಳ ಮೇಲೆ ಈ ರೀತಿಯಾದಂಥ ಆರೋಪಗಳನ್ನು ಮಾಡುವಂಥದ್ದು, ಪಕ್ಕದ ರಾಷ್ಟ್ರಗಳಿಗೆ ಹೋಲಿಸಿಕೊಂಡು ಮಾತನಾಡ್ತಕ್ಕಂಥದ್ದು, ದಿಸ್ ಇಸ್ ನಾಟ್ ಫೇರ್. ಇದು ಐ ಡೋಂಟ್ ನೋ ಹೂ ವಿಲ್ ಟೇಕ್ ಕಾಗ್ನಿಸೆನ್ಸ್ ಆಫ್ ಇಟ್ ಅನ್ನುವಂಥದ್ದನ್ನು ನಾವಿಲ್ಲಿ ಯೋಚನೆ ಮಾಡಬೇಕು. ಗಜೇಂದ್ರಗಢದಲ್ಲಿ ನಡೆದಂತಹ ಅಹಿಂದ ಒಕ್ಕೂಟದ ಪ್ರತಿಭಟನೆಯ ವೇಳೆ ಶಾಸಕರು ಭಾಷಣವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಮೋದಿ, ಅಮಿತ್ ಶಾ ಅವರನ್ನು ಟೀಕಿಸುವ ಬರದಲ್ಲಿ ಈ ಒಂದು ಎಡವಟ್ಟು ಮಾಡಿದ್ದಾರೆ. ಎಡವಟ್ಟಲ್ಲ ಇದು, ದಿಸ್ ಇಸ್ ಅಟ್ಟರ್ ನಾನ್ಸೆನ್ಸ್. ನಾವೆಲ್ಲರೂ ಕೂಡ ಒಂದಾಗಿರಬೇಕು, ಗಟ್ಟಿಯಾಗಿರಬೇಕು, ಧ್ವನಿ ಗಟ್ಟಿಗೊಳಿಸ್ಕೊಳ್ಬೇಕು, ಹೋರಾಟವನ್ನು ಮುಂದುವರಿಸಬೇಕು. ಸಿದ್ದರಾಮಯ್ಯ ಕಾಂಗ್ರೆಸ್ ವಿರುದ್ಧ BJP ಹುನ್ನಾರ ಮಾಡ್ತಾ ಇದೆ. ಮೋದಿ, ಅಮಿತ್ ಶಾ ಅವರು ರಾಜಕೀಯ ಹೀಗೆ ಮಾಡ್ತಾ ಬಂದಿದ್ದಾರೆ. ಇವತ್ತು ಅಂಥವರ ಕೈನಲ್ಲಿ ನಾವು ದೇಶವನ್ನು ಕೊಟ್ಟುಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಈ ದೇಶ ಯಾವ ರೀತಿ ಮುನ್ನಡಿಬೇಕು ಅನ್ನೋ ಬಗ್ಗೆ ನಾವು ಯೋಚಿಸಬೇಕು. ರಾಜ್ಯದಲ್ಲಿ ತಪ್ಪು ನಿರ್ಧಾರವಾದರೆ BJP ಮನೆ ಹೋಗ್ತೀವಿ ಅಂಥೇಳಿ ಶಾಸಕರು ಮಾತನ್ನು ಆಡಿದ್ದಾರೆ. ಏನು ಮಾತನಾಡಿದ್ದಾರೆ ಶಾಸಕರು ಅನ್ನೋದನ್ನು ಒಂದ್ಸಲಿ ಕೇಳಿಸ್ಕೊಂಬಂದ್ಬಿಡೋಣ. ಬಂದಿದ್ದಾರೆ ಇವತ್ತಂತವ್ರ ಕೈಯಾಗ ನಾವು ದೇಶ ಕೊಟ್ಟಿವಿ. ಇವತ್ತು ಆಲೋಚನೆ ಮಾಡ್ಬೇಕಾಗತ್ತೆ ನಾವು ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿ ಇವತ್ತು ಈ ದೇಶ ಮುನ್ನಡಿಬೇಕು. ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ನಮಗೆ ಇಂಥ ಒಂದು ಪರಿಸ್ಥಿತಿಯನ್ನ ತರಲಿಕ್ಕೆ ಈ ಬಿಜೆಪಿಯವರ ಹುನ್ನಾರ, ಅವ್ರು ಏನದಾರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಏನದಾರಲ್ಲ, ಯಾವಾಗಲೂ ತನ್ನ ರಾಜಕೀಯದಲ್ಲಿ ನಿಂದೆ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತಂತವ್ರ ಕೈಯಾಗ ನಾವು ದೇಶ ಕೊಟ್ಟಿವಿ. ಇವತ್ತು ಆಲೋಚನೆ ಮಾಡ್ಬೇಕಾಗತ್ತೆ ನಾವು ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿ ಇವತ್ತು ಈ ದೇಶ ಮುನ್ನಡಿಬೇಕು. ಬಹಳ ದೂರ ಇಲ್ಲ, ಹೇಳಿದ್ನೆಲ್ಲ. ಬಾಂಗ್ಲಾದೇಶದಲ್ಲಿ ಯಾವಾಗ ಪ್ರೈಮ್ ಮಿನಿಸ್ಟರ್ ಮನೆಗೆ ಹೋಗ್ರು, ಈ ದೇಶದ ಪ್ರೈಮ್ ಮಿನಿಸ್ಟರ್ ಮನೆಗೆ ಹೋಗೋದು ದೂರ ಇಲ್ಲ ಅನ್ನೋ ಮಾತು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದಕ್ಕೆ ನಾವೆಲ್ಲ ಒಂದಾಗ್ಬೇಕು, ಗಟ್ಟಿ ಆಗ್ಬೇಕು, ನಮ್ಮ ಧ್ವನಿ ಕಟ್ಕೊಳ್ಬೇಕು. ಏನು ಹೇಳಿದ್ರು ರೋಣ ಕ್ಷೇತ್ರದ ಕಾಂಗ್ರೆಸ್ ಶಾಸಕರು ಅನ್ನೋದನ್ನು ಕೇಳಿಸ್ಕೊಂಡ್ವಿ. ಇಷ್ಟೊಂದೆಲ್ಲ ಮಾತನಾಡುವಂಥ ಅವಶ್ಯಕತೆ ಇಲ್ಲ. ಟೀಕಿಸ್ಲಿ, ರಾಜಕೀಯವಾಗಿ ಟೀಕಿಸ್ಲಿ, ಈ ರೀತಿಯಾಗಿ ಮಾತನಾಡುವಂಥದ್ದು ಸೂಕ್ತ ಅಂಥೇಳಿ
ಸಾರ್ವಜನಿಕರು ಕೂಡ ಮಾತನಾಡ್ಕೊಂಡಿದ್ದಾರೆ. ಇದು ಎರಡನೇ ಸುದ್ದಿ. ಇನ್ನು ಮೂರನೇ ಸುದ್ದಿಗೆ ಹೋಗಬೇಕು. ನಟ ದರ್ಶನ್ ಕೊಲೆ ಆರೋಪದಲ್ಲಿ ಈಗ ಆಲ್ರೆಡಿ ಪರಪ್ಪನ ಅಗ್ರಹಾರದಲ್ಲಿ ಇದ್ದಾರೆ. ಅವರನ್ನು ಬಳ್ಳಾರಿಗೆ ಶಿಫ್ಟ್ ಮಾಡಬೇಕು ಅನ್ನುವಂತಹ ಆದೇಶವೂ ಕೂಡ ಹೊರಬಿದ್ದಿದೆ. ಅದಾದ ನಂತರದಲ್ಲಿ ತನಿಖೆ ಕೂಡ ನಡೀತಾ ಇದೆ. ಹೆಂಗೆ ಬಂತು ಸಿಗರೇಟ್, ಹೆಂಗೆ ಬಂತು ಕಾಫಿ ಮಗ್, ಹೆಂಗೆ ಬಂತು ಅದ್ರ ಜೊತೆಗೆ ಟೀಪಾಯಿ ಚೇರು ಎಲ್ಲವುದು ಹೆಂಗೆ ಬಂತು ಅಂಥೇಳಿ ಉನ್ನತ ಮಟ್ಟದ ತನಿಖೆ ನಡೀತಾ ಇದೆ. ಕಾರಾಗೃಹದ ಅಧಿಕಾರಿಗಳು ಅದನ್ನು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಪೊಲೀಸರು ಕೂಡ ಅದರ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಹುಳಿಮಾವು ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಅವರು ಕೂಡ ಒಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಎಲ್ಲಿಂದ ಬಂತು ಮೊಬೈಲ್ ಫೋನ್, ಎಲ್ಲಿಂದ ಬಂತು ಅಂತೆಲ್ಲ ತನಿಖೆ ಆಗ್ತಾ ಇದೆ. ಬಟ್ ಒಂದು ಕಡೆ ದಾಸನ ದರ್ಬಾರಿಗೆ ಬ್ರೇಕ್ ಬಿದ್ದಂತಾಗಿದೆ ಅಂತಲೇ ಹೇಳ್ಬೋದು. ಡಿ ಗ್ಯಾಂಗ್ನ ಸದಸ್ಯರು ಕೂಡ ಛಿದ್ರವಾಗ್ತಾ ಇದ್ದಾರೆ. ಒಬ್ಬರನ್ನ ಬಳ್ಳಾರಿಗೆ ಕಳಿಸಿದರೆ ಇನ್ನೊಬ್ಬರನ್ನ ಬೆಳಗಾವಿಯಿಂದ ತುಮಕೂರು, ಮೈಸೂರು, ಧಾರವಾಡ, ಕಲಬುರಗಿ ಈ ರೀತಿಯಾಗಿ ವಿವಿಧ ಜೈಲುಗಳಿಗೆ ಯಾರೆಲ್ಲ ಆರೋಪಿಗಳು A1 ಹೊರತುಪಡಿಸಿ, ಅಂದರೆ ಪವಿತ್ರ ಗೌಡ ಅವರನ್ನು ಹೊರತುಪಡಿಸಿ ಇನ್ನು ಮಿಕ್ಕಿದಂತಹ ಆರೋಪಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಬೇರೆ ಬೇರೆ ಜೈಲಿಗೆ ಅವರನ್ನು ಕಳಿಸಲಾಗಿದೆ. ಅವರನ್ನು ಒಂದೇ ಕಡೆ ಇಡಬಾರ್ದು. ಅದೇ ರೀತಿಯಾಗಿ ಬೇರೆ ಬೇರೆ ಕ್ರಿಮಿನಲ್ಗಳ ಸಹವಾಸ ಆಗುತ್ತೆ. ಯಾಕೆಂತಂದರೆ ನಾವು ಫೋಟೋದಲ್ಲಿ ನೋಡಿದ್ವಿ ದರ್ಶನ್ನ ಇತರ ತನ್ನ ಸಹ ಕೈದಿಗಳಾದಂತಹ ವಿಲ್ಸನ್ ಗಾರ್ಡನ್ ನಾಗ, ಅದೇ ರೀತಿ ಕುಳ್ಳ ಸೀನಾ, ಅವರ ಮ್ಯಾನೇಜರ್ ನಾಗರಾಜ್ ಅನ್ನೋರ ಜೊತೆ ಎಲ್ಲೋ ಜೈಲ್ ಒಳಗೇ ಕೂತ್ಕೊಂಡು ಆರಾಮಾಗಿ ಸಿಗರೇಟ್ ಸೇತ್ಕೊಂಡು ಕೈಯಲ್ಲಿ ಟೀ ಕಪ್ ಇಟ್ಕೊಂಡು, ಏನು ಗೊತ್ತಿಲ್ಲ ಅದು ನಾವು ಫಿಲಮೆಲ್ಲ ನೋಡ್ತೀವಿ, ಅಲ್ಯೂಮಿನಿಯಂ ಗ್ಲಾಸನ್ನು ಕೊಡ್ತಾರೆ ಕುಡಿಯೋದಕ್ಕೆ, ನೀರು ಕುಡಿಯೋದಕ್ಕೆ ಅಥವಾ ಊಟ ಮಾಡೋದಕ್ಕೆ ಅಲ್ಯೂಮಿನಿಯಂ ತಟ್ಟೆ, ಈ ಥರದ್ದೆಲ್ಲವೂ ಕೂಡ ಇದೆ. ಒಳಗಡೆ ಹೆಂಗಿದೆ ಗೊತ್ತಿಲ್ಲ. ಬಟ್ ಈ ಒಳ್ಳೆ ಸೆರಾಮಿಕ್ ಟೀ ಕಪ್ ಎಲ್ಲಿಂದ ಬಂತು ಅಂಥೇಳಿ ಇದರ ಸಂಬಂಧ ಈಗ ಆಲ್ರೆಡಿ 9 ಜನ ಅಧಿಕಾರಿಗಳನ್ನು ಸಸ್ಪೆಂಡನ್ನು ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಬಟ್ ಈಗ ಸದ್ಯದ ಮಟ್ಟಿಗೆ ಒಂದು ಟೆನ್ಷನ್ ಶುರುವಾಗ್ಬಿಟ್ಟಿದೆ. ನಾನು ಬಳ್ಳಾರಿ ಜೈಲಿಗೆ ಹೋಗಬೇಕೋ ಬೇಡವೋ ಅನ್ನೋದು ಚಿಂತನೆಯೂ ಕೂಡ ನಡೀತಾ ಇದೆ. ಬಟ್ ಕೋರ್ಟ್ ಅದಕ್ಕೆ ಪರ್ಮಿಷನನ್ನು ಕೊಟ್ಟಿರುವಂಥದ್ದು ನಮಗೆಲ್ರಿಗೂ ಕೂಡ ಗೊತ್ತಿದೆ. ಅದನ್ನು ಹೊರತುಪಡಿಸಿ ಪವಿತ್ರ ಗೌಡರನ್ನು ಇಲ್ಲೇ ಅಂದರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲೇ ಅವರನ್ನು ಇನ್ಮೇಟ್ ಆಗಿ ಉಳಿಸಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಅವರಲ್ಲೇ ಉಳಿತಾರೆ ಅನ್ನುವಂಥದ್ದು ಕೂಡ ಇದೀಗ ಗೊತ್ತಾಗ್ತಾ ಇದೆ. ಇದು ಮೂರನೇ ಸುದ್ದಿ. ದಾಸನ ದರ್ಬಾರಿಗೆ ಬಿತ್ತು ಬ್ರೇಕ್ ಅನ್ನುವಂತಹ ಸುದ್ದಿ. ಇನ್ನು ಮುಂದಿನ ಸುದ್ದಿಗೆ ಹೋಗುವಂತಹ ಸಮಯ. ಮುಂದಿನ ಸುದ್ದಿ, ಶಾಸಕರ ಪ್ರತಿಭಟನೆ ಬೆಂಗಳೂರಿನ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕಚೇರಿಯಲ್ಲಿ ನಿನ್ನೆಯಿಂದಲೂ ಕೂಡ ನಡೀತಾ ಇದೆ. ಯಾರ ಶಾಸಕರು? ವಿಜಯಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಿನ್ನೆಯಿಂದಲೂ ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಯಾಕೆ ನಡೆಸ್ತಾ ಇದ್ದಾರೆ? ಸಕ್ಕರೆ ಕಾರ್ಖಾನೆ ಇದೆ ಅವ್ರದ್ದು. ಮುಂಚೆನೇ ಕನ್ಸೆಂಟ್ ಕೊಟ್ಟಿದ್ದಾರೆ, ಆಪರೇಷನ್ ಮಾಡೋದಕ್ಕೆ ಕನ್ಸೆಂಟನ್ನು ಕೋರ್ಟಿಂದನೇ ನೀಡಲಾಗಿದೆ. ಬಟ್ ಮಾಲಿನ್ಯ ನಿಯಂತ್ರಣ ಮಂಡಳಿ ಅವರಿಗೆ ಪರ್ಮಿಷನನ್ನು ಕೊಡ್ತಾ ಇಲ್ಲ. ಸುಮಾರು 4 ತಿಂಗಳು ಮೇಲಾಯಿತು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಒಂದು ಪರ್ಮಿಷನ್ ಸಿಕ್ಕಬೇಕಾಗತ್ತೆ. ಯಾವುದೇ ಒಂದು ಕಾರ್ಖಾನೆ ಆಗಿರ್ಬೋದು, ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಸಿಗಬೇಕಾಗತ್ತೆ ಆ ಕಾರ್ಖಾನೆಗೆ. ಸೊ ಅದಕ್ಕೆ ಅನುಮತಿ ಕೊಡ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಮಾಡಿದರು. ನಿನ್ನೆಯಿಂದಲೂ ಕೂಡ ಅವರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದರು. ನಿನ್ನೆಯೂ ಕೂಡ ಆರ್ ಅಶೋಕ್ ಅವರು, ವಿರೋಧ ಪಕ್ಷದ ನಾಯಕರು, ಅವರನ್ನು ಹೋಗಿ ಭೇಟಿ ಮಾಡುವಂಥ ಕೆಲಸವನ್ನು ಮಾಡಿದರು. ಬಟ್ ಇದೊಂಥರ ಚೆನ್ನಾಗಿದೆ. ಆರ್ ಅಶೋಕ್ ಅವ್ರಿಗೆ ಸದನದಲ್ಲೇ ಕಾಲೆಳಿತಾ ಇದ್ದಂಥವರು ಬಸನಗೌಡ ಪಾಟೀಲ್ ಯತ್ನಾಳ್. ಇಟ್ಸ್ ಓಕೆ. ಏಕೆ ಅಂತಂದರೆ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಒಬ್ರಿಗೊಬ್ಬರು ಆಗಬೇಕು ಅನ್ನುವಂಥ. ನಿನ್ನೆ ಹೋಗಿ ಬಂದರು. ಮತ್ತು ಇವತ್ತು ಬೆಳಿಗ್ಗೆ ಮತ್ತೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಆಫೀಸ್ಗೆ ಆರ್ ಅಶೋಕ್ ಅರವಿಂದ್ ಬೆಲ್ಲದ್ದವರ ಜೊತೆಗೆ ಹೋಗಿ ಯತ್ನಾಳ್ ಅವರಿಗೆ ಒಂದು ಸ್ಥೈರ್ಯ ನೀಡುವಂತಹ ಕೆಲಸವನ್ನು ಮಾಡಿದರು. ಅಲ್ಲಿಂದನೇ ಅಧಿಕಾರಿಗಳಿಗೆ ಫೋನ್ ಮಾಡಿ ತರಾಟೆಗೆ ತಗೊಂಡ್ರಂತೆ. ಚಿಂಚೋಳಿ ತಾಲೂಕಿನಲ್ಲಿರುವಂತಹ ಸಕ್ಕರೆ ಕಾರ್ಖಾನೆ ಲೈಸೆನ್ಸ್ ನವೀಕರಣ ಆಗಿಲ್ಲ ಮತ್ತು ಎಥನಾಲ್ ಉತ್ಪಾದನೆ ವಿಚಾರದಲ್ಲಿ ನಿಯಮ ಉಲ್ಲಂಘನೆ ಆಗಿದೆ ಅಂಥೇಳಿ ಕಾರ್ಖಾನೆ ಮುಚ್ಚಿತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ. ಅದಾದ ನಂತರದಲ್ಲಿ ಹೈಕೋರ್ಟ್ ಮೊರೆ ಹೋಗಿದ್ದಂಥ ಯತ್ನಾಳ್ ಅವರು ಕಾನೂನು ಸಮರವನ್ನು ನಡೆಸಿದರು. ಹೈಕೋರ್ಟ್ ಕೆಲ ದಿನಗಳ ಹಿಂದೆ ಕಾರ್ಖಾನೆಯನ್ನು ತೆರೆಯೋದಕ್ಕೆ ಆದೇಶವನ್ನು ನೀಡಿತ್ತು. ಯತ್ನಾಳ್ ಅವರ ಪರವಾಗಿ ತೀರ್ಪಿತ್ತು. ಬಟ್ ಈಗ PCBಯಿಂದ ಅಂದರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಪರ್ಮಿಷನ್ ಕೊಡಿ, ಅನುಮತಿ ಕೊಡಿ ಅಂಥೇಳಿ ಪಟ್ಟು ಹಿಡಿದು ಅವರು ನಿನ್ನೆಯಿಂದ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಸೊ ಇವತ್ತು ಕೂಡ ಪ್ರತಿಭಟನೆ ನಡೆದಿದೆ. ಈ ವಿಚಾರವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ರು ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಚಿಂಚೋಳಿ ತಾಲೂಕಿನಲ್ಲಿ ಇಂದಿನ ನಂಜುಂಡಪ್ಪ ವರದಿ ಪ್ರಕಾರ 175ನೇ ಸ್ಥಾನದಲ್ಲಿರುವಂತಹ ತಾಲೂಕಿನಲ್ಲಿ ಸುಮಾರು 15 ವರ್ಷಗಳ ಹಿಂದೆ
there is no law if for the ಹಿಂದಿನ ಹಣಕಾಸು ಸಚಿವರಾದಂತ ಚಿದಂಬರಂ ಅವರ photos everything ಕಂಪನಿಯಿಂದ ಇಲ್ಲೊಂದು ರಾಜೇಶ್ವರಿ ಸುಗರ್ಸ್ ಅಂತ ಹೇಳಿ ಒಂದು ಕಂಪನಿಯನ್ನ outside ಭೂಮಿ ಪೂಜೆಯನ್ನ ಅವತ್ತಿನ ಅರ್ಥಮಂತ್ರಿ ಚಿದಂಬರಂ ಮಾಡಿದ್ರು. there is no law and order ಅವರಿಗೆ ಅದು ಸಾಧ್ಯ ಆಗುವುದಿಲ್ಲ ಅಂದ ಮೇಲೆ ಹೈದರಾಬಾದ್ನ ಒಂದು ಕಂಪನಿಗೆ ಚಿಂಚೋಳಿ ಶುಗರ್ಸ್ ಅಂಡ್ ಬಯೋಟೆಕ್ ಅಂತ ಹೇಳಿ ಒಂದು ಕಂಪನಿಗೆ ಅದನ್ನ ಮಾರಾಟ ಮಾಡಿದ್ರು. ಮುಂದೆ ಆ ಕಂಪನಿಯವರು ಈ ಸಕ್ಕರೆ ಕಾರ್ಖಾನೆಯನ್ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಸುಮಾರು 300 ಕೋಟಿ ರೂಪಾಯಿ ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಆಂಧ್ರ ಬ್ಯಾಂಕ್ನಿಂದ ಸಾಲ ತೆಗೆದುಕೊಂಡು ಅಲ್ಲಿ ಒಂದು ದೊಡ್ಡ ಹಗರಣ ಆಯ್ತು. ಏನಪ್ಪಾ ಅಂದ್ರೆ ಬ್ಯಾಂಕ್ನವರು ಮತ್ತು ಈ ಕಂಪನಿಯವರು ಕೂಡಿ ಆ 300 ಕೋಟಿ ಒಂದೇ ದಿವಸ ಆ ಕಂಪನಿಗೆ ಜಮೆ ಮಾಡಿದ್ರು. ಆ 300 ಕೋಟಿಯಲ್ಲಿ ಕೇವಲ ಒಂದು ಬಾಯ್ಲರ್ ಅನ್ನ ನಿರ್ಮಾಣ ಮಾಡಿ, ಒಂದು ಗೋಡೌನ್ ನಿರ್ಮಾಣ ಮಾಡಿ, ಒಂದು ಗೆಸ್ಟ್ ಹೌಸ್ ನಿರ್ಮಾಣ ಮಾಡಿ ಸುಮಾರು 238 ಎಕರೆಯಲ್ಲಿ ಉಳಿದ ಹಣವನ್ನ ತನ್ನ ಸ್ವಂತ ಮತ್ತೊಂದು ಕಂಪನಿಗೆ ವರ್ಗಾವಣೆ ಮಾಡಿ ದೊಡ್ಡ ಹಗರಣ ಆದ್ಮೇಲೆ CBI ಎನ್ಕ್ವೈರಿ ಆಗಿ ಅದು CBIದವರು ಪೂರ್ತಿ ತನಿಖೆಯನ್ನ ಮಾಡಿ 10 ವರ್ಷದಿಂದ ಟೆಂಡರ್ ಕರೀತಾ ಇದ್ರು. ಈ ಕಾರ್ಖಾನೆ ಮಾರಾಟಕ್ಕಿದೆ, ಯಾರಾದ್ರೂ ತಗೋರತ್ತೆ. ಮೊದಲು 150 ರಿಂದ 60 ಕೋಟಿ ರೂಪಾಯಿ ಟೆಂಡರ್ ಮಾಡಿದ್ರು, ಯಾರು ಬರಲಿಲ್ಲ. 120 ಕೋಟಿ ಗಳಿಸಿದ್ರು, ಯಾರು ಬರಲಿಲ್ಲ. 105 ಕೋಟಿ ಗಳಿಸಿದ್ರು, ಯಾರು ಬರಲಿಲ್ಲ. 70 ಕೋಟಿ ಗಳಿಸಿದ್ರು, ಯಾರು ಬರಲಿಲ್ಲ. 45 ಕೋಟಿ ಗಳಿಸಿದ ಮೇಲೆ ಕೊನೆಗೆ ನಮಗೆ 36 ಕೋಟಿ 70 ಲಕ್ಷ ಕೊನೆ ಟೆಂಡರ್ನ ಕರೆದು ಅವಾಗನು ಯಾರು ಹಾಕಲಿಲ್ಲ, ಯಾರು ಧೈರ್ಯ ಮಾಡಲಿಲ್ಲ ಚಿಂಚೋಳಿ ತಾಲೂಕಿಗೂ. ಯಾಕಂದ್ರೆ ಅತ್ಯಂತ ಹಿಂದುಳಿದ ತಾಲೂಕು. ಇದು ಪೊಲಿಟಿಕಲ್ ರೆಬಲ್ ಸ್ಟಾರ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತು. ನ್ಯಾಯ ನನ್ನ ಪರವಾಗಿದೆ, ಯಾಕೆ ಅನುಮತಿ ಕೊಡ್ತಾ ಇಲ್ಲ ಅನ್ನುವಂಥ ವಿಚಾರವನ್ನು ಮುಂದಿಟ್ಟಿದ್ದಾರೆ. ನೋಡೋಣ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಏನು ಅದಕ್ಕೆ ಡಿಸಿಷನನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು. ಮುಂದಿನ ಸುದ್ದಿ, ಮೂಡಾ ಹಗರಣದಲ್ಲಿ CM ಸಿದ್ದರಾಮಯ್ಯನವರ ಪುತ್ರ ದಿವಂಗತ ರಾಕೇಶ್ ಅವರ ಹೆಸರನ್ನು ಪರೋಕ್ಷವಾಗಿ ಉಪಯೋಗಿಸಿದ್ದಾರೆ, ಪ್ರಸ್ತಾಪ ಮಾಡಿದ್ದಾರೆ HD ಕುಮಾರಸ್ವಾಮಿ ಅವರು. ಕೇಂದ್ರ ಸಚಿವರಾಗಿರುವಂತಹ HD ಕುಮಾರಸ್ವಾಮಿ ಅವರು ಮೂಡಾ ಹಗರಣ ಸಂಬಂಧ ಮಾಧ್ಯಮಗಳ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಅವರ ದಿವಂಗತ ರಾಕೇಶ್ ಅವರ ಹೆಸರನ್ನು ಬಳಸ್ಕೊಂಡಿದ್ದಾರಂತೆ ಪರೋಕ್ಷವಾಗಿ. ಮೂಡಾ ದಾಖಲೆಗಳಲ್ಲಿ ಸಹಿ ವ್ಯತ್ಯಾಸ ಇದೆ ಅಂಥೇಳಿ ನಿಮಗೆ ಗೊತ್ತಿತ್ತು. ಮೂಡಾ ಹಗರಣದಲ್ಲಿ ಆಗಿರುವಂಥ ಬೆಳವಣಿಗೆಗಳ ಬಗ್ಗೆ ಟಾರ್ಚನ್ನು ಹಾಕಿ ನೀವು ನೋಡಬೇಕಾಗತ್ತೆ ಏನಾಗಿದೆ ಅಲ್ಲಿ, ಅದು ಸರ್ಕಾರಿ ಭೂಮಿನೋ ಏನೋ ಅಂಥೇಳಿ. ನನ್ನ ವಿರುದ್ಧವಾಗಿ ಲಘುವಾಗಿ ಮಾತನಾಡಿದ್ದಾರೆ ಅವರು. ಯಾಕೆ ಹಿಂಗೆ ಲಘುವಾಗಿ ಮಾತನಾಡ್ತಾರೆ ಗೊತ್ತಿಲ್ಲ. ಸರ್ಕಾರಿ ಭೂಮಿಯನ್ನು ಲಪ್ಟಾಯಿಸಿ 15 ಸೈಟ್ಗಳನ್ನು ಪಡೆದುಕೊಂಡಿದ್ದಾರೆ. ಸುಮಾರು 14 ಸೈಟು ಅಂತ ಹೇಳಿ ಕಾಣುತ್ತೆ. ಬಟ್ ಕೇಂದ್ರ ಸಚಿವರು 15 ಸೈಟ್ಗಳನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದಕ್ಕೆ ಉತ್ತರವನ್ನು ನೀವು ಕೊಡಬೇಕು. ಕಾನೂನು ಪ್ರಕಾರ ಎಷ್ಟು ಸೈಟ್ ಬೇಕಾದರೂ ಪಡೆದುಕೊಳ್ಳಿ, ಅದು ನಿಮಗೆ ಬಿಟ್ಟಿದ್ದು. ಬಟ್ ಸುಳ್ಳು ದಾಖಲೆಗಳನ್ನು ಸೃಷ್ಟಿಯನ್ನು ಮಾಡಿ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಂಡಿದ್ದೀರಿ. ಬೇರೆ ಬೇರೆಯವರು ಸಾಮಾನ್ಯ ನಾಗರಿಕರು ಬಂದು ಹಿಂಗೆ ಮಾಡಿಕೊಡಿ ಅಥವಾ ನಮಗೇನೋ ಖಾತೆ ಮಾಡಿಕೊಡಿ ಅಂತ ಹೇಳಿ ಕೇಳೋರು, ನೀವು ಮಾಡಿಕೊಟ್ಬಿಡ್ತೀರಾ ಅಷ್ಟು ಈಸಿಯಾಗಿ? ಒಂದು ರಿಕ್ವಿಸಿಷನ್ ಕೊಟ್ಟ ತಕ್ಷಣವೇ ಇಮಿಡಿಯೇಟ್ಲಿ ಮೂವ್ ಮಾಡಿಬಿಡ್ತೀರಾ ಅಂತ ಹೇಳಿ ಕೇಳಿದ್ದಾರೆ. ಅದರ ಜೊತೆಗೆ ಡಿನೋಟಿಫಿಕೇಷನನ್ನು ಮಾಡಿಸಿದವ್ರು ಯಾರು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮುಂದಿಟ್ಟಿದ್ದಾರೆ ಮಾಧ್ಯಮಗಳ ಮುಂದೆ. ಇನ್ನೊಬ್ಬ ಮಗ ಇದ್ನಲ್ಲ, ಅವ್ರು ಹೇಳಿ ಮಾಡಿಸಿದ್ದ, ಹಿಂದೆ ಇದ್ರಲ್ಲ ಇನ್ನೊಬ್ಬರು ಮಗ, ಅವ್ರು ಹೇಳಿ ಮಾಡಿಸಿದ್ದ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಹೇಳಿದ್ದಾರೆ. ಬೇಕಾಗಿರಲಿಲ್ಲ, ಬಟ್ ಯಾಕೆ ಇಷ್ಟೊಂದು ಮುಂದುವರೆದು ಮಾತನಾಡಿದರು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಅನ್ನುವಂಥದ್ದು ಗೊತ್ತಿಲ್ಲ. ನೋಡಬೇಕು. ದಿವಂಗತ ಸಿದ್ದರಾಮಯ್ಯನವರ ಮಗ ದಿವಂಗತ ರಾಕೇಶ್ ಅವರ ಹೆಸರನ್ನು ಮೂಡಾ ಹಗರಣದಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ ಕೇಂದ್ರ ಸಚಿವರಾಗಿರುವಂಥ HD ಕುಮಾರಸ್ವಾಮಿ ಅವರು. ಗೊತ್ತಿಲ್ಲ, ಲೆಟ್ ಸಿ ಏನಾಗುತ್ತೆ, ಎಲ್ಲಿಂದ ಎಲ್ಲೆಲ್ಲಿಗೆ ಯಾವ ಯಾವ ಸ್ವರೂಪಗಳನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ನಾವು ನೋಡಬೇಕು. ಅದಕ್ಕೂ ಮುಂಚೆ HD ಕುಮಾರಸ್ವಾಮಿ ಕೇಂದ್ರ ಸಚಿವರು ಏನು ಮಾತನಾಡಿದ್ದಾರೆ ಬನ್ನಿ ಕೇಳಿಸ್ಕೊಂಬರೋಣ. ಅನ್ಕೋಬೇಡಿ, ಅದು ಹೇಳಬೇಕು ಅಂದರೆ ತಮಾಷೆಯಾಗಿ ಹೇಳಬೇಕು ಅಂದರೆ, ಬಟ್ ಅದನ್ನು ವೈಯಕ್ತಿಕವಾಗಿ ಚರ್ಚೆ ಮಾಡೋದು ಬೇಡ. ಇಲ್ಲಿ ಅವನು ಯಾರು ನಿಂಗ ಸತ್ತಿರೋದು 20 ವರ್ಷ ಆಗಿದೆ. ಅವನೇ ಎಲ್ಲಿ ಈಗ ನೋಡಿ, ಈಗ ನಾನು ಮುಖ್ಯಮಂತ್ರಿಗಳಿಗೆ ಹೇಳೋದು, ಮೂಡಾ ಹಗರಣದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಇದೆಯಲ್ಲ, ನೀವು ಟಾರ್ಚ್ ಹಾಕಿ ನೋಡಿದ್ರು ಅಷ್ಟೇ, ಟಾರ್ಚ್ ಹಾಕೊಂಡು ನೋಡದೇ ಇದ್ದರೂ ಅಷ್ಟೇ, ಹಾಕೊಳ್ಳದೇನೆ ಆ ಪ್ರಕರಣದಲ್ಲಿ ಸರ್ಕಾರಿ ಭೂಮಿ ಅದು.
ನನ್ನ ಮೇಲೇನ ಭಾಳ ಲಘುವಾಗಿ ಮಾತನಾಡಿದ್ದಾರೆ ನೋಡಿದೆ. ಸರ್ಕಾರಿ ಭೂಮಿ ಅದು ಆನ್ ರೆಕಾರ್ಡು. ಸರ್ಕಾರಿ ಭೂಮಿನ ಲಪಟಾಯಿಸಿ ಆ ಭೂಮಿ ನಮ್ಮದು ಅಂತ ಹೇಳಿ ಭೂಮಿ ಲಪಟಾಯಿಸ್ಬಿಟ್ಟು 15 ಸೈಟ್ ತಗೊಂಡಿದ್ದೀರಲ್ಲ, ಇದಕ್ಕೇನು ಹೇಳಬೇಕು? ಅದಕ್ಕೆ ಉತ್ತರ ಕೊಡಿ. ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, 15 ಸೈಟ್ ಅಲ್ಲ, 20 ಸೈಟ್ ತಗೊಳ್ಳಿ, 40 ಸೈಟ್ ತಗೊಳ್ಳಿ. ಕಾನೂನು ಪ್ರಕಾರವಾಗಿ ನಿಮ್ಮ ಒಂದು ಪ್ರಕರಣದಲ್ಲಿ ನಿಮ್ಮದೇ ಸ್ವಂತ ಜಮೀನಿದ್ದು ಆ ಜಮೀನಿನಲ್ಲಿ ಇವತ್ತು ಏನಾದರೂ ಸರ್ಕಾರ ವಶಪಡಿಸ್ಕೊಂಡಿದ್ರೆ ನಿಮಗೆ ಪ್ರಾವಿಷನ್ ಏನಿದ್ರೆ ಅದ್ರ ಪ್ರಕಾರ ತಗೊಳ್ಳಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ನಾನು ಅದಕ್ಕೆ ಎಂದೂ ಸಹ ವಿರೋಧ ಮಾಡಿಲ್ಲ. ನಾನು ಹೇಳ್ತಕ್ಕಂಥದ್ದು ಆ ಪ್ರಕರಣದಲ್ಲಿ ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡಿರೋರು ನೀವು, ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಂಡಿರೋರು ನೀವು. ಈಗ ಯಾರಾದರೂ ಒಬ್ಬರು ಸಾಮಾನ್ಯ ರೈತರು ಹೋಗಿ ಏನಾದರೂ ಖಾತೆ ಮಾಡಿ ಅಂದರೆ ಮಾಡ್ತೀರಾ? ಎಷ್ಟೆಷ್ಟು ಅಲಿಸ್ತೀರಿ ರೈತರನ್ನ? ಈಗ ಕನ್ವರ್ಷನ್ ಮಾಡಿಕೊಟ್ಟಿದ್ದೀರಲ್ಲ, ಯಾರು ಭೂಮಿ ಅಂತ ಮಾಡಿಕೊಟ್ರಿ? ಯಾರು ಹೇಳಿ ಮಾಡಿಸ್ಕೊಂಡ್ರು? ಈಗ ಸತ್ತು 25-30 ವರ್ಷ ಆಗಿದೆ. ಸತ್ತಿರ್ತಕ್ಕಂಥ ವ್ಯಕ್ತಿ ಹೆಸರಿನಲ್ಲಿ ಡಿನೋಟಿಫಿಕೇಷನ್ ಮಾಡಿಸಿದಾರಲ್ಲ ಭೂಮಿಗೆ, ಆ ವ್ಯಕ್ತಿ ಯಾವಾಗ ಅರ್ಜಿ ಕೊಟ್ಟ? ಭಾಳ ನಾನು ಲಘುವಾಗಿ ಮಾತಾಡ್ತೀನಿ ಅನ್ಕೋಬೇಡಿ. ಅದು ಹೇಳಬೇಕು ಅಂದರೆ ತಮಾಷೆಯಾಗಿ ಹೇಳಬೇಕು ಅಂದರೆ, ಬಟ್ ಅದನ್ನು ವೈಯಕ್ತಿಕವಾಗಿ ಚರ್ಚೆ ಮಾಡೋದು ಬೇಡ. ಇಲ್ಲಿ ಅವನು ಯಾರು ನಿಂಗ ಸತ್ತಿರೋದು 20 ವರ್ಷ ಆಗಿದೆ. ಅವನ ಹೆಸರಿನಲ್ಲಿ ಡಿನೋಟಿಫಿಕೇಷನ್ ಮಾಡೋದೆಲ್ಲ ಯಾರು ಮಾಡಿಸಿದವರು? ಇನ್ನೊಬ್ಬ ಮಗ ಇದ್ದಲ್ಲ ಹಿಂದೆ ಆ್ಯಕ್ಟಿವಿಟೀಸ್ನಲ್ಲಿ, ಅವ್ರು ಮಾಡಿಸಿದ್ದ? ಯಾರದ್ರಲ್ಲಿ ಪಾತ್ರ? ಹಿಂದೆ ಯಾರು ಆ್ಯಕ್ಟಿವಿಟೀಸ್ ಇಟ್ಕೊಂಡಿದ್ರಲ್ಲ ಹಿಂದೆ ನೀವಲ್ಲಿ ಆ್ಯಕ್ಟಿವಿಟೀಸ್ನಲ್ಲಿ ನಿಮ್ಮ ಕುಟುಂಬದಲ್ಲಿ, ಅವ್ರು ಮಾಡಿಸಿದಾರ ಡಿನೋಟಿಫಿಕೇಷನ್ನ? ಎಲ್ಲಿ? ಇದು ಇಂದಿನ ಕರ್ನಾಟಕ ರೌಂಡ್ಸ್ ಅಟ್ 7. ಮತ್ತೆ ನಾಳೆ ಮುಂದಿನ ಸಂಚಿಕೆಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ತಕ್.